ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಪೈಕಿ ಬೆಂಗಳೂರಿನ ಆರ್ವಿ ಪಿಯು ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಅಂಕ ಗಳಿಸೋದ್ರ ಮೂಲಕವಾಗಿ ಆರ್ವಿ ಪಿಯು ಕಾಲೇಜಿನ ಅಭಿಜ್ಞಾ, ನಿಹಾರಿಕಾ ಹಾಗೂ ಪ್ರಿಯಾ ಅಂಗಿರಿ 3 ಜನ ವಿದ್ಯಾರ್ಥಿಗಳು ಕಾಲೇಜಿಗೂ ಹಾಗೂ ಅವರ ಮನೆಯವ್ರಿಗೂ ಕೂಡ ಹೆಮ್ಮೆನ ತಂದಿರುವಂತ ನಮ್ಮ ಜೊತೆ ವಿದ್ಯಾರ್ಥಿಗಳಿದ್ದಾರೆ. ಮಾತಾಡ್ಸ ಹೋಗ್ತೀನಿ. ಇವತ್ತು ನಿಮ್ ರಿಸಲ್ಟ್ಸ್ ಬಂದಿದೆ. 600ಕ್ಕೆ 597 ಮಾರ್ಕ್ಸ್ ತಗೊಂಡಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ವೆರಿ ಗ್ರೇಟ್ಫುಲ್ ಫಾರ್ ದಿಸ್. ಥ್ಯಾಂಕ್ ಯು ಟು ಮೈ ಪೇರೆಂಟ್ಸ್, ಮೈ ಫ್ಯಾಮಿಲಿ ಅಂಡ್ ಟೀಚರ್ಸ್ ಅಂಡ್ ದಿಸ್ ಕಾಲೇಜ್. ನೀವು ಕೂಡ 597 ಮಾರ್ಕ್ಸ್ ತಗೊಂಡು ಹೇಗಿತ್ತು, ಮತ್ತೆ ಫ್ಯಾಮಿಲಿ ಮತ್ತೆ ನಿಮ್ ಟೀಚರ್ ಸಪೋರ್ಟ್ ಹೇಗಿತ್ತು ಎಕ್ಸಾಮ್ಸ್ಗೆ ಅಂತ? First of all, ತುಂಬಾ ಖುಷಿ ಆಗ್ತದೆ as she said, and preparation, I would say consistency is important. Starting ಇಂದನೂ without ignoring any little bit also, ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಸೊ we've gotten the result, and family ಮತ್ತೆ friends and my teachers most importantly ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. whenever we had doubts, ಯಾವತ್ತೂ they didn't let us go without clarifying it. So yeah, very grateful to everybody. ಸೈನ್ಸ್ ಅಂದ್ರೆ ಟಫ್ ಸಬ್ಜೆಕ್ಟ್ಸ್ ಅಂತಾರೆ. ನೀವು ಅಂತ ಟಫ್ ಸಬ್ಜೆಕ್ಟ್ಸ್ ಅಲ್ಲೇ 600ಕ್ಕೆ 597 ತಗೊಂಡಿದ್ದೀರಾ. ನಿಮ್ ಕಾಲೇಜಲ್ಲಿ ನಿಮ್ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ನಿಮಗೆ ಖುಷಿ ಇದೆಯಾ? ನಮ್ಮ ಅಚೀವ್ಮೆಂಟ್ ಬಗ್ಗೆ ನಮ್ಗೆ ಖುಷಿ ಇಲ್ಲ ಅಂದ್ರೆ ಇನ್ಯಾರಿಗೆ ಖುಷಿ ಇರಬೇಕು? ನಮ್ಮ ಟೀಚರ್ಸು ದೇ ಹ್ಯಾವ್ ಬಿನ್ ವೆರಿ ವೆರಿ ಸ್ಟ್ರಾಂಗ್, ವೆರಿ ಸಪೋರ್ಟಿವ್, ಅಂಡ್ ಅಫ್ಕೋರ್ಸ್ ಎವ್ರಿ ಡೇ ಕ್ಲಾಸಲ್ಲಿ ಪಾಠ ಹೇಳಿ ನಮ್ ಡೌಟ್ಸ್ ಕ್ಲಾರಿಫೈ ಮಾಡಿ, ನಮ್ಗೆ ಹೆಲ್ಪ್ ಮಾಡಿ, ಕಷ್ಟ ಆದ್ರೆ ಸಹಾಯ ಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಂಗಂದ್ರೆ ನಮ್ಮ ಫ್ಯಾಮಿಲಿನೂ ತುಂಬಾ ಸಪೋರ್ಟಿವ್ ಆಗಿದ್ರು. ಸೈನ್ಸ್ ಕಷ್ಟ ಅಂತ ಅದು ಬರೀ ಮನ್ಸಲ್ಲೇ ಅಷ್ಟೇ. ನಾವು ಇಷ್ಟಪಟ್ಕೊಂಡು ಸಬ್ಜೆಕ್ಟ್ ಅನ್ನು ಇಷ್ಟಪಟ್ಕೊಂಡು ಓದಿದ್ರೆ ಯಾವ್ದು ಕಷ್ಟ ಅನ್ಸಲ್ಲ, ಎಲ್ಲ ಸುಲಭವಾಗೇ ಇರುತ್ತೆ. ಮನೆ ವಾತಾವರಣ ಕಾಮ್ ಆಗಿರ್ಬೇಕು. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಪ್ರೆಷರ್ ಹಾಕಿರ್ಲಿಲ್ಲ, ಇಷ್ಟ ತಗೊಂಡ್ಬೇಕು, ಹಿಂಗ್ ಮಾಡ್ಬೇಕು. ಅವ್ರು ನಿನ್ ಎಷ್ಟಾಗತ್ತೋ ಇಷ್ಟ, ಏನ್ ಓದ್ತೀಯೋ ಇಷ್ಟ ಪಟ್ಕೊಂಡು ಓದು, ಕಷ್ಟಪಡು, ಏನ್ ಮಾಡಿದ್ರು ಕಷ್ಟಪಡು. ನಮ್ ಫ್ರೆಂಡ್ಸು ತುಂಬಾ ಸಪೋರ್ಟಿವ್ ಆಗಿದ್ರು. ಕಾಲೇಜಲ್ಲಿ ಎನ್ವೈರ್ಮೆಂಟು, ಇವಾಗ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡೋದು, ಒಟ್ಟಿಗೆ ಓದೋದು, ಅದೆಲ್ಲ ತುಂಬಾ ಹೆಲ್ಪ್ ಆಗಿದೆ. ನೀವೀಗ 600ಕ್ಕೆ 597 ಮಾರ್ಕ್ಸ್ ತಗೊಂಡಿದ್ದೀರಾ, ಖುಷಿ ಇದೆ. ಎಷ್ಟೋ ಜನ ಅಂತವ್ರಿಗೆ ಏನ್ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, ಅವ್ರು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಏನ್ ಮಾಡ್ಬೇಕು ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಫೇಲ್ ಅನ್ನೋದು ಒಂದು ತುಂಬಾ ಸ್ಟ್ರಾಂಗ್ ವರ್ಡ್ ಅಂತ ಐಡ್ ಸೇ. ಫೇಲ್ಯೂರ್ ಅಂತ ಅವ್ರನ್ನವರು ಕನ್ಸಿಡರ್ ಮಾಡಬಾರ್ದು ಅಂತ ಐ ವುಡ್ ರಿಯಲಿ ಸೇ, ಬಿಕಾಸ್ ದಿಸ್ ಇಸ್ ಜಸ್ಟ್ ಅ ಸ್ಟೆಪ್ ಇನ್ ಯೋರ್ ಲೈಫ್. ಅಂಡ್ ಡಿಸಪಾಯಿಂಟ್ಮೆಂಟ್ ಅನ್ನೋದಕ್ಕಿಂತ ಐ ವುಡ್ ಸೇ ದ್ಯಾಟ್ ಇದನ್ನೇ ಫ್ಯೂಯಲ್ ಆಗಿ ಯೂಸ್ ಮಾಡಿ ಗೋ ಫರ್ದರ್. ಐ ಮೀನ್ ಬಿಲೀವ್ ಇನ್ ಯೋರ್ ಸೆಲ್ಫ್, ಬಿಲೀವ್ ಇನ್ ದ ಪೀಪಲ್ ಹೂ ಬಿಲೀವ್ಡ್ ಇನ್ ಯು, ಪುಟ್ ಇನ್ ದ ಹಾರ್ಡ್ ವರ್ಕ್, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಟೈಮ್ ಇದೆ, and yeah, it is not impossible. Definitely I do feel that everyone can do better with the right kind of work, and teachers hatra, if they have the right support, ask for help, and I do feel that they can do better in the next attempt. ಅಂದ್ರೆ ಇವಾಗ ತಾವು ಒಳ್ಳೆ ಮಾರ್ಕ್ಸ್ ನ ತಗೊಂಡಿದ್ದೀರಾ, ಎಷ್ಟೋ ಜನ ಮಕ್ಕಳು ಕಡಿಮೆ ಮಾರ್ಕ್ಸ್ ನ ತಗೊಂಡಿರ್ತಾರೆ, ಅವ್ರು ಹೇಗೆ ಪ್ರಿಪೇರ್ ಆಗ್ಬೇಕು ಅಂತೇಳಿ? ಸೇಮ್ ಥಿಂಗ್, NCERT ನಲ್ಲಿ ಫೋಕಸ್ ಮಾಡಬೇಕು. Focus study, consistent study, daily. Even if you study for 6 hours, like 12 hours and all, it doesn't matter if you're doing focus study only for 3-4 hours. So focus study is more important than just number of hours. ಮಕ್ಕಳು 600ಕ್ಕೆ 597 ಅಂಕಗಳನ್ನು ತಗೊಂಡಿದ್ದಾರೆ. ಸಹಜವಾಗಿ ಅವರ ಕುಟುಂಬಸ್ಥರು ಹಾಗೂ ಅವರ ಕಾಲೇಜಿನ ಆಡಳಿತ ಮಂಡಳಿ ಕೂಡ ತುಂಬಾನೇ ಖುಷಿಯಾಗಿದೆ. ನಮ್ಮ ಜೊತೆ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಿಮ್ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಎಷ್ಟು ಖುಷಿ ಇದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಆರ್ವಿ PU ಕಾಲೇಜ್ ಜಯನಗರದಲ್ಲಿ ರ್ಯಾಂಕ್ಗಳು ಪ್ರತಿ ವರ್ಷ ಬರ್ತಾ ಇರುತ್ತೆ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ವರ್ಷ ಬಂದಿರೋ ರ್ಯಾಂಕ್ ಅಂತೂ ನಮಗೆ ಅದ್ಭುತವಾಗಿ ಬಂದಿರೋದ್ರಿಂದ ಇದು ಒಂದು ಹಿಸ್ಟ್ರಿಲಿ ಉಳ್ಕೊಳ್ಳೋ ತರ ಆಗುತ್ತೆ. 597 ಅನ್ನೋದು ತುಂಬಾ ತುಂಬಾ ಹಾರ್ಡ್ ವರ್ಕ್ ಇಂದ ಬರುವಂತ ಅಚೀವ್ಮೆಂಟು. ಜಸ್ಟ್ 3 ಮಾರ್ಕ್ಸ್ ಕಳ್ಕೊಂಡಿದ್ದಾರೆ ಅಷ್ಟೇ. ಸೊ ಈ ತರ ಮಕ್ಕಳಿರೋದು ನಮಗೆ ಅದೃಷ್ಟ. ನಮ್ಮ ಫಾರ್ಚುನೇಟ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಚಿಲ್ಡ್ರನ್ ಇನ್ ಅವರ್ ಕ್ಯಾಂಪಸ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಅಂಡ್ ಇವತ್ತು ಈ ಸೆಲೆಬ್ರೇಷನ್ಗೆ ಅವರೇ ಕಾರಣ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ರ್ಯಾಂಕ್ ಹೋಲ್ಡರ್ಸ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಅವರು ಶ್ರಮ ಆಗ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ತರ ಒಂದು ಮೈಲ್ ಸ್ಟೋನ್ಸ್ನ ಅವ್ರು ಪ್ರತಿ ಹೆಜ್ಜೆಯಲ್ಲೂ ರೀಚ್ ಮಾಡಿ ಲೈಫಲ್ಲೂ ಮುಂದೆ ಬರಲಿ ಅಂತ ನಾವು ಆಶಿಸ್ತೀವಿ. ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಸರ್. ಸೆಕೆಂಡ್ PUC ಅಂದ್ರೆ ಸ್ಪೆಷಲ್ ಕ್ಲಾಸಸ್ ಮಾಡೋದು ಈ ತರ ಎಲ್ಲ ಇರುತ್ತೆ. ನಿಮ್ ಕಾಲೇಜಲ್ಲಿ ಯಾವ ತರ ಪ್ರಿಪರೇಷನ್ಸ್ ಇತ್ತು ಸರ್? ಸರ್ ನಾವು ಪ್ರೆಷರ್ ಹಾಕಕ್ ಆಗೋದಿಲ್ಲ. ಹುಡುಗರಿಗೆ ಪ್ರೆಷರ್ ಹಾಕಿದ್ರೆ ಅದು ಮಾರ್ಕ್ಸ್ಗಿಂತ ಜಾಸ್ತಿ ಬೇರೆ ರೀತಿ ದುಷ್ಪರಿಣಾಮ ಆಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಆ ಕಾಲೇಜ್ ಲಿಮಿಟೆಡ್ ಅವರ್ಸ್ ಅಲ್ಲಿ ನಾವು ಏನ್ ಪಾಠ ಮಾಡ್ತೀವಿ ಅದು ರೀಚ್ ಆಗ್ತಾ ಇದೆಯಾ ಅನ್ನೋದನ್ನ ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ ಪ್ರತಿ
ಅಕೇಶ್ನಲಿ ಒಂದು ಟೆಸ್ಟ್ ಅಂತ ಕಂಡಕ್ಟ್ ಮಾಡಿ ಅದ್ರಲ್ಲಿ ಬರುವಂಥ ಮಾರ್ಕ್ಸ್ ಮೇಲೆ ಅವ್ರಿಗೆ ಮೆಂಟ್ರಿಂಗ್ ಅಂತ ಮಾಡಿ ಅವ್ರಿಗೆ ಬೇಕಾಗಿರೋಂಥ ಸಿದ್ಧತೆಗಳನ್ನ ನಾವು ಆದಷ್ಟು ಬೇಗ ಪ್ಲಾನ್ ಮಾಡ್ಕೊಂಡು ಪ್ರೀ ಪ್ಲ್ಯಾನ್ಡ್ ಆಗಿ ಅಡ್ವಾನ್ಸ್ ಪ್ಲಾನ್ ಮಾಡಿಕೊಂಡು ಅವ್ರಿಗೆ ತಲುಪಿಸೋ ರೀತಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಒಂದು ಹುಡುಗ ಅಥವಾ ಹುಡುಗಿ ಮೇಲೆ ಪ್ರೆಷರ್ ಹಾಕ್ತಾ ಹೋಯ್ತು ಅಂತಂದರೆ ಅದು ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗೋದಿಲ್ಲ, ಬಟ್ ಅವ್ರಿಗೆ ಅದು ಎಂಜಾಯ್ ಮಾಡೋ ರೀತಿ ಆಗಬೇಕು. ಸೊ ವಿ ಬಿಲೀವ್ ಇನ್ ದಟ್ ಪ್ರಿನ್ಸಿಪಲ್ ಆಫ್ ಎಂಜಾಯ್ ದ ಲರ್ನಿಂಗ್. ಸೊ ಅದರ ಪ್ರತಿಫಲ ಈಗ ನಾವು ನೋಡ್ತಾ ಇದ್ದೀವಿ. ಇದಿಷ್ಟು RVPU ಕಾಲೇಜ್ನ ವಿದ್ಯಾರ್ಥಿಗಳು ಹಾಗೂ ಪ್ರಾಂಶುಪಾಲರ ಮತ್ತು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.